ಆಮೇಲೆ ವಿಚಾರಿಸ್ಕೊಂತೀನಿ. ಥ್ರೆಟನ್ ಮಾಡ್ತಿದ್ದಾಳೆ. ಆಮೇಲೆ ಈ ಡಿಸೈನಲ್ಲಿ ನನ್ನ ಹತ್ರ ಯಾವುದೂ ಬರಲಿಲ್ಲ, ಮಿರರ್ ಥರ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ನಾನು ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಹೋಗ್ತಾನೇ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜನತಿ ವೆಂಕಟೇಶ್. ಸೊ ನಾನು ರೆಡಿ ಆಗಿದ್ದೀನಿ. ಸೊ ರೆಡಿಯಾಗಿ ಐ ಆಮ್ ಗೋಯಿಂಗ್ ಟು ಇಂಟರ್ನ್ಶಿಪ್. ಆ್ಯಕ್ಚುಲಾಗಿ ಲೇಟ್ ಆಗೋದೆ, ಬಟ್ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಐ ಜಸ್ಟ್ ರಿಸೀವ್ಡ್ ಮೈ PR ಪಾರ್ಸಲ್. ಸೊ ಏನಿದೆ ಅಂತ ತೋರಿಸೋಣ ಅಂತ. ಸೊ ಪ್ಲಮ್ ಕಡೆಯಿಂದ ಇವಾಗ ಜಸ್ಟ್ ಬಂತು. ಸೊ ಐ ಥಾಟ್ ಐ ಆ್ಯಡ್ ದಿಸ್ ಇನ್ ಬ್ಲಾಗ್ ಅಂತ. ಸೊ ನಾವೇ ಆಲ್ರೆಡಿ ಓಪನ್ ಮಾಡಿಬಿಟ್ರು, ಬಟ್ ಸ್ಟಿಲ್ ಐ ವಿಲ್ ಬಿ ಶೋಯಿಂಗ್ ಯು ಗೈಸ್. ಸೊ ಪ್ಲಮ್ಮಿಂದ ಐ ಹ್ಯಾವ್ ರಿಸೀವ್ಡ್ ದೇರ್ ಹೈಡ್ರೋಮೀಟರ್. ಸೊ ಈ ಥರ ಇದೆ, ಕಾಣಿಸ್ತಿದೆಯಾ? ಆ್ಯಂಡ್ ಇದೇನಿಲ್ಲ. ಸೊ ಇದು ನಮ್ಮ ಸ್ಕಿನ್ನಲ್ಲಿ ಹೈಡ್ರೇಷನ್ ಎಷ್ಟಿದೆ ಆ್ಯಂಡ್ ಮಾಯ್ಶ್ಚರೈಸ್ಡ್ ಎಷ್ಟು ಇದೆ ಅಂತ ತಿಳ್ಕೊಳಕ್ಕೆ ಈ ಒಂದು ಹೈಡ್ರೋಮೀಟರ್ನ ಯೂಸ್ ಮಾಡ್ತಾರೆ ಅಷ್ಟೇ. ಸೊ ಈ ಥರ ಇದೆ, ಇದು ಪಿಂಕ್ ಕಲರಲ್ಲಿ. ಆ್ಯಂಡ್ ಇಲ್ಲಿದೆ ನೋಡಿ, ಪ್ಲಮ್ ಹೈಡ್ರೋಮೀಟರ್ ಅಂತೇನೋ ಇದೆ, ಮಾಯ್ಸ್ಟ್ ಆಯಿಲ್ ಏನೇನೋ ಇದೆ. ಸೊ ಬಟ್ ಸ್ಟಿಲ್ ಯಾವುದಾದ್ರೂ ಒಂದು ಪಾರ್ಸಲ್ ಬಂದರೆ ಕ್ಯೂರಿಯಾಸಿಟಿ ಅಲ್ವಾ, ಏನಿರುತ್ತೆ ಏನು ಅಂತ, ಅದಕ್ಕೋಸ್ಕರ ಓಪನ್ ಮಾಡಿದೆ. ಸೊ ಲೆಟ್ಸ್ ಇದು ಪ್ರಾಬ್ಲಿ ನಾನು PR ವೀಡಿಯೋ ನಾನು ಮಾಡಬೇಕು. ಆ್ಯಂಡ್ ಇದು ಗಾರ್ನಿಯರ್ ಅವ್ರದ್ದು, ರಿಯಲಿ ಇಟ್ ವರ್ಕ್ಸ್. ಇದು ನಾನು ಫೇಸಿಗೆ ಯೂಸ್ ಮಾಡಲ್ಲ, ಬಿಕಾಸ್ ಇದು ಸ್ಮೆಲ್ ನನಗೆ ಅಷ್ಟು ಇಷ್ಟ ಇಲ್ಲ. ಬಟ್ ಫಾರ್ ಹ್ಯಾಂಡ್ಸ್ ಇವಾಗ ನೋಡಿ, ಓಕೆ ಸಿ ಇವಾಗ ಉಚ್ಕೊಬೇಕು. ಸನ್ಸ್ಕ್ರೀನ್ ಸ್ಪ್ರೇ ಇದು ಚೆನ್ನಾಗಿದೆ. ಇದು ನೀವು ಯಾರು ಟ್ರೈ ಮಾಡಬೇಕಂದ್ರೆ ಗಿವ್ ಇಟ್ ಅ ಟ್ರೈ. ಐ ವುಡ್ ನಾಟ್ ರೆಕಮೆಂಡ್ ಫಾರ್ ಫೇಸ್, ಬಿಕಾಸ್ ಇದು ಸ್ಮೆಲ್ ಜಾಸ್ತಿ ಇದೆ ಆ್ಯಂಡ್ ನನಗೆ ಇಷ್ಟ ಆಗಲಿಲ್ಲ ಫೇಸ್ಗೆ. ಸೊ ಈ ಥರ ಆಯಿತಾ, ಇಟ್ ರಿಯಲಿ ಪ್ರೊಟೆಕ್ಟ್ಸ್ ಫ್ರಮ್ ಸನ್. ಆ್ಯಂಡ್ ಇವಾಗ ಗಾಡಿ ಓಡಿಸ್ತಾ ಇರ್ತೀವಿ ಅಥವಾ ನೋಡಿ ನಾನು ಈ ಥರ ಸ್ಲೀವ್ಸ್ ಹಾಕಿದ್ದೀನಿ. ಓಕೆ, ಇವಾಗ ಎಕ್ಸ್ಪೋಸ್ ಆಗೋ ಪೋರ್ಷನ್ಗೆ ನೀವು ಹಾಕೊಬೋದು. ಆ್ಯಂಡ್ ದಿಸ್ ಇಸ್ ನಾಟ್ ಎನಿ ಕೈಂಡ್ ಆಫ್ ಪ್ರಮೋಷನ್ ಆರ್ ನಾಟ್. ಅಫ್ಕೋರ್ಸ್ ಇದು ನನಗೆ PR ಅಲ್ಲಿ ಬಂದಿತ್ತು, ಬಟ್ ಇದೇನು ಸ್ಪಾನ್ಸರ್ಡ್ ಏನಲ್ಲ ನನಗೆ. ಓಕೆ, ಸೊ ಇವಾಗ ವಾಚ್ ಹಾಕ್ಕೊತಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಸೊ ಇದು ಮುಗಿಸ್ಕೊಂಡು ನಾನು ಇಂಟರ್ನ್ಶಿಪ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ನಾನು ಕಡಲೆಕಾಯಿ ಪಾಸಿಗೆ ಹೋಗ್ತಾ ಇದ್ದೀನಿ. ಎವ್ರಿ ಇಯರ್ ಗೈಸ್ ನಾನು ಹೋಗಬೇಕು. ಐ ಡೋಂಟ್ ನೋ ವೈ. ನನಗೆ PUನಲ್ಲಿ ನಾನು ಅಲ್ಲೇ ಮಾಡಿರೋದ್ರಿಂದ, ಅಂದರೆ ಅಲ್ಲೇ ಅಂದರೆ ಕಡಲೆಕಾಯಿ ಪಾಸಿಗೆಲ್ಲ PMS ಮಾಡಿರೋದ್ರಿಂದ ನನಗೆ ಅಲ್ಲಿ ಹೋಗಿ ರೂಢಿ. ಓಕೆ, ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಹೋಗ್ತಾನೇ ಇದ್ದೀನಿ. ಸೊ ಈ ಸತಿ ಕೂಡ ಹೋಗ್ತಾ ಇದ್ದೀನಿ. ಬಿಂದಿ ಇಟ್ಕೊಂಡು ಐ ಆಮ್ ಆಲ್ ರೆಡಿ. ಸೊ ಆ್ಯಕ್ಚುಲಾಗಿ ಟೈಮ್ ಆಗಿದೆ. ಓಕೆ ಗೈಸ್, ಇವಾಗ ಐ ವಿಲ್ ಸಿ ಯು ಗೈಸ್ ಇನ್ ಮೈ ಇಂಟರ್ನ್ಶಿಪ್ ಸ್ಪೇಸ್. ಓಕೆ, ಅಲ್ಲಿ ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಅಫ್ಕೋರ್ಸ್ ನಾನು ಕಡಲೆಕಾಯಿ ಪಾಸಿಗೆ ಹೋಗ್ತಿದ್ದೀನಲ್ವ, ಅಲ್ಲಿ ವ್ಲಾಗ್ ಮಾಡ್ತೀನಿ. ಓಕೆ, ಸಿ ಯು ಗೈಸ್ ದೇರ್. ಗೈಸ್ ಇವಾಗ ಜಸ್ಟ್ ನಾನು ಇಂಟರ್ನ್ಶಿಪ್, ಓಕೆ, ಇವಾಗ ನಾನು ಇಂಟರ್ನ್ಶಿಪ್ಗೆ ಬಂದೆ. ಆ್ಯಂಡ್ ಲೇಟ್ ಆಗಿದೆ, ಬಟ್ ಸ್ಟಿಲ್ ನಮಗೆ ಏನು ಲೇಟ್ ಆಯಿತು ಅಂತೆಲ್ಲ ಏನು ಹೇಳಲ್ಲ. ಸೊ ಹಾಗಾಗಿ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಆಫ್ಟರ್ ದಿಸ್ ನಾನು ಕಡಲೆಕಾಯಿ ಪಾಸಿಗೆ ಹೋಗ್ತೀನಲ್ಲ, ಅವಾಗ ಬ್ಲಾಗ್ ಕಂಟಿನ್ಯೂ ಮಾಡಿ. ಇವಾಗ ನಾವು ಕಡಲೆಕಾಯಿ ಪಾಸಿಗೆ ಬಂದಿದ್ದೀವಿ. ಹೌದು, ಇನ್ನೂ ಹೋಗಿಲ್ಲ, ನಾವು ಹೋಗ್ತಾ ಇದ್ದೀವಿ. ನೀನು ಬಂದಿದ್ರು ಬರ್ತೇನೆ. ಸೊ ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಅಷ್ಟೇ. ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ವ್ಲಾಗಲ್ಲಿ. ಅದೇ ಯಾಕೆ ವ್ಲಾಗಲ್ಲೇ ಆಗಲಿ, ಯಾಕೆ ಪರ್ಸನಲ್ ರೀಸನ್ಸ್ ಎಲ್ಲ ಅದನ್ನು ಶೇರ್ ಮಾಡೋಕ್ಕಾಗಲ್ಲ. ಗೈಸ್ ಅವಳಿಗೆ ಏನಾದರೂ ಒಂದೊಂದು ಬ್ಲಾಗಲ್ಲಿ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಅವಳಿಗೆ ಅಷ್ಟೇ. ಹಿಡ್ಕೋಕವ್ಯ ಇವಾಗ ಹೋಗ್ಬೇಕು. ನೀನು ಮೈಟ್ ಡೌರಾಣಿ ಅಂತ ಹಾಕೋಕ್ಕೂ ಆಗಲ್ಲ ಬಿಡು, ಯಾಕಂದರೆ ನಾನು ಡೌ ಮಾಡ್ತಿಲ್ಲ. ಅನ್ಸ್ಪೀಕಿಂಗ್ ರಿಯಾಲಿಟಿ. ನನಗೂ ಗೊತ್ತಿರಲಿಲ್ಲ ಏನಕ್ಕೆ ಅಂತ, ಆಮೇಲೆ ವಿಚಾರಿಸ್ಕೊತೀನಿ.
ಥ್ರೆಟನ್ ಮಾಡ್ತಾ ಇದ್ದಾಳೆ. ಆಮೇಲೆ ಕೇಳ್ತೀನಿ ಏನು ಅಂತ. Threaten ಮಾಡ್ತಾ ಆಮೇಲೆ ಇದ್ದಾಳೆ. ಕೇಳ್ತೀನಿ ಏನು ಅಂತ ಅಷ್ಟೇ. ಥ್ರೆಟನಿಂಗ್ ಮೀ ಗೈಸ್. ಒಂದೇ ಒಂದು ತಗೋ ನಿನಗೆ ಅಂತ ಕೊಡ. ಆಮೇಲೆ ವಿಚಾರಿಸ್ಕೊಳ್ತೀನಿ ಅಂತ ನಾನು ಥ್ರೆಟನ್ ಮಾಡ್ತಾ ಇದ್ದಾಳೆ. ಅದೂನು ಸೋಷಿಯಲ್ ಮೀಡಿಯಲ್ಲಿ ಹಾಕೋದು ಒಂದು ಇದನ್ನ ನೀವೆಲ್ಲ ಯಾರು ಯಾಕೆ ಯಾವಾಗ ನನ್ನ ಗೈಸ್ ಯಾವಾಗ ರೂಪ್ತಾಳೆ ಗೈಸ್ ನನ್ನ ಹಾಕೊಂಡು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಇದೆಲ್ಲ ನೀನು ಹಾಕೊಂಡು ಇದೆಲ್ಲ ಕಟ್ ಮಾಡಿದ್ರೆ ನಾನು ಕಮೆಂಟ್ ಹಾಕ್ತೀನಿ ಶಿ ಥ್ರೆಟನ್ಡ್ ಮೀ ಬಿಫೋರ್ ಡೂಯಿಂಗ್ ದಿಸ್ ವಿಡಿಯೋ ಅಂತ. ಕಟ್ ಮಾಡಲ್ಲ ಬಿಡಾಯ್ತು, ನಿಮಗೋಸ್ಕರ ಕಟ್ ಮಾಡಲ್ಲ. ಓಕೆ ಗೈಸ್ ಇವಾಗ ಹೋಗೋಣ ಬನ್ನಿ. ಗೈಸ್ ಇವಾಗ ಮಾವಿನಕಾಯಿ ತೊಗೊಂಡಿದ್ದೀವಿ ಆ್ಯಂಡ್ ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಇವಾಗ ಟೋಟ್ ಬ್ಯಾಗ್ ನೋಡ್ತಾ ಇದ್ದೀವಿ ಆ್ಯಂಡ್ ಇವಳೇನೋ ವಾಟರ್ ಬಾಟಲ್ ತೊಗೊಂಡ್ಲಂತೆ. ನಾನು ಇದು ತೊಗೊಂಡೆ, ಓಲೆ ತೊಗೊಂಡೆ. ಚೆನ್ನಾಗಿದೆ ಯಾ. ನಾನು ನನಗೂ ಹುಡುಕಿ ಒಂದು ಕೇಳಬೇಡ, ಅವಳು ತಿಂದಿದ್ದಾಳೆ. ಏನು ತಿಂದೆ ನಾನು? ಗೋಲ್ಗಪ್ಪ, ನಾನೊಂದು ಕ್ರಾಕ್ಸ್ ತೊಗೊಂಡೆ, ಮ್ಯಾಂಗೋ ತಿಂದೆ. ನಾನು ಮ್ಯಾಂಗೋ ತಿಂದೆ ಅಷ್ಟು ಬೇಗ ತಿನ್ಬಿಟ್ಟ. ಗೈಸ್ ಇವಾಗ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡಿದ್ದೀನಿ, ತಿಂತಾ ಇದ್ದೀವಿ. ಇಲ್ಲಿ ತಿನ್ಬಿಟ್ಟು ಅಷ್ಟೇ ಗೈಸ್ ಹೋಗೋದು ಮನೆಗೆ ಹೋಗ್ತೀವಿ. 2000 years later. ಜಸ್ಟ್ ಮನೆಗೆ ಬಂದು ರೀಚ್ ಆದೆ ಆ್ಯಂಡ್ ನಾನು ಏನೇನು ತೊಗೊಂಡೆ ಕಡಲೆಕಾಯಿ ಪರ್ಸೆನಲ್ಲಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅಷ್ಟು ತೊಗೊಳಕ್ಕಾಗಿಲ್ಲ ಬಿಕಾಸ್ ನನಗೇನೂ ಗೊತ್ತಿಲ್ಲ ಗೈಸ್, ಅದು ತೊಗೊಬೇಕು ಇದು ತೊಗೊಬೇಕು ಅಂತೆಲ್ಲ ಹೋಗಿರ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೇನೂ ತೊಗೊಳಕ್ಕಾಗಲ್ಲ, ನನಗೇನೂ ಇಷ್ಟ ಆಗಲ್ಲ ಅವಾಗಿನ ಮೂಮೆಂಟ್ಗೆ. ಓಕೆ ಬಟ್ ಸ್ಟಿಲ್ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನೇ ತೋರಿಸ್ತೀನಿ. ಸೊ ನಾಳೆ ಕೂಡ ಹೋಗಬೇಕು ನನ್ನ ಫ್ಯಾಮಿಲಿ ಜೊತೆಗೆ. ಸೊ ಅವಾಗ ಹೋಗೋವಾಗ ಇನ್ನೂ ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ನಾನು ಇದೊಂದು ಸೆಟ್ ತೊಗೊಂಡೆ ಆ್ಯಂಡ್ ಥರ ಇದೆ. ಯು ಗೈಸ್ ಕ್ಯಾನ್ ಸಿ. ಚೆನ್ನಾಗಿದೆಯಾ? ಫೋಕಸ್ ಆಗ್ತಿದೆಯಾ? ಹಾಂ, ಈ ಥರ ಇದೆ. ಒಂದು ಚೋಕರು ಆ್ಯಂಡ್ ಸ್ಟಡ್ ಥರ ಇದೆ ಇದು. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿದೆಯಾ? ಆ್ಯಂಡ್ ಟ್ರೆಡಿಷ್ನಲ್ ವೇರ್ಗೆ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ತೊಗೊಂಡೆ. ಆ್ಯಂಡ್ ಆಲ್ಸೋ ಅದು ನಾನು ನನ್ನ ಫ್ರೆಂಡ್ಸ್ ಸೇಮ್ ಒಂದೇ ಥರ ತೊಗೊಂಡ್ವಿ. ಸೊ ಯಾ. ಆ್ಯಂಡ್ ಇನ್ನೊಂದು ಅಷ್ಟೇ ತೊಗೊಂಡೆ ಹಾಂ. ಸೊ ಬರ್ತಾಯ ಕವರ್. ಓಕೆ, ಇದೊಂದು ಓಲೆ ತೊಗೊಂಡೆ. ಚೆನ್ನಾಗಿದೆಯಾ? ಸೊ ಜುಮ್ಕಾ ಥರ ಇದೆ ಇದು. ಸಿ, ಟ್ರೆಡಿಷ್ನಲ್ ವೇರ್ಗೆ ಮೆಟಾಲಿಕ್ ಏನಂತಾರೆ ಸಿಲ್ವರ್ ಮೆಟಲ್ ಇಯರಿಂಗ್ಸ್ ಥರ ಇದು. ಸೊ ಈ ಥರ ಇದೆ ಇದು. ಆ್ಯಂಡ್ ನನಗೆ ಈ ಡಿಸೈನಲ್ಲಿ ನನ್ನ ಹತ್ರ ಯಾವುದೂ ಇರಲಿಲ್ಲ, ಮಿರರ್ ಥರ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಐ ಹೋಪ್ ಇದು ಚೆನ್ನಾಗಿದೆ ಅಂತ. ಸೊ ಈ ಥರ ಕಾಣ್ತಿದೆ, ಚೆನ್ನಾಗಿದೆ ಅಲ್ವಾ? ಇದು ನನಗೆ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಓಲೆ ತೊಗೊಂಡೆ. ಸೊ ಇದೊಂದು ಚಿಕ್ಕ ಓಲೆ ತೊಗೊಂಡೆ. ಆ್ಯಂಡ್ ಸಿ ಏನು ಗೊತ್ತಾ, ಈ ಥರ ನಾನು ಶಾರ್ಟ್ ಕುರ್ತಾ ಹಾಕ್ಕೊಂಡಿದ್ದೇನೆ ಇವಾಗ. ಸಿ ಯು ಗೈಸ್ ಕ್ಯಾನ್ ಸಿ. ಆಯಿತಾ, ನಾನು ಶಾರ್ಟ್ ಕುರ್ತಾ ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ಈ ಥರ ಪುಟ್ಟಾಣಿದೆ ಸೂಟ್ ಆಗೋದು. ಸಿ ಎಷ್ಟು ಚಿಕ್ಕದಾಗಿದೆ ಇದು. ಆ್ಯಂಡ್ ಈ ಥರ ನನ್ನ ಹತ್ರ ಇರಲಿಲ್ಲ. ಸಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ. ಇದ್ರ ಬದಲು ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಸೊ ಈ ಥರ ಇರಲಿಲ್ಲ ನನ್ನ ಹತ್ರ. ಹುಡುಕಿ ಈ ಥರ ಇದೊಂದು ತೊಗೊಂಡೆ. ಸೊ ಇವಾಗ ನೋಡಿ ಕಾಲೇಜ್ಗೆ ಅದು ಚಿಕ್ಕದಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅದು ದೊಡ್ಡ ಒಕೇಶ್ನಲ್ಲಿ ಚೆನ್ನಾಗಿರುತ್ತೆ. ಇದೆಲ್ಲ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಒಂದು ತೊಗೊಂಡೆ. ಈ ಥರ ಇರಲಿಲ್ಲ ಅಂತ ಸೊ ಇದನ್ನು ತೊಗೊಂಡೆ ಅಷ್ಟೇ ಗೈಸ್. ಇಷ್ಟು ತೊಗೊಂಡೆ ನಾನು. ಇಷ್ಟೇ ತೊಗೊಳಕ್ಕಾಗಿದ್ದು. ಬಟ್ ಈ ಸೆಟ್ ಕೂಡ ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ಲೋಟಸ್ ಇತ್ತು, ಬಟ್ ಲೋಟಸ್ ನನಗೇನೋ ಅಷ್ಟು ಬೇಡ ಅಂದ್ಬಿಟ್ಟು, ಬಿಕಾಸ್ ಇಟ್ಸ್ ಟ್ರೆಂಡಿಂಗ್ ಐ ನೋ. ಬಟ್ ಏನು ಹೇಳ್ತಾರೆ, ಎಲ್ಲರೂ ಹಾಕ್ಕೊಂಡಿರೋದ್ರಿಂದ ನನಗೇನೋ ಬೇಡ ಅಷ್ಟು ಎಲ್ಲದಕ್ಕೂ ಮ್ಯಾಚ್ ಆಗಲ್ಲ ಅದು ತೊಗೊಂಡ್ರೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಇದು ತೊಗೊಳೋದು ಚೆನ್ನಾಗಿದೆ ಅಂತ ಅಂದರು. ಸೊ ಅದಕ್ಕೋಸ್ಕರ ಇದು ತೊಗೊಂಡೆ, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರಲಿ ಅಂತ ಅಷ್ಟೇ. ಸೊ ಇಷ್ಟು ನಾನು ತೊಗೊಂಬಂದೆ. ಆ್ಯಂಡ್ ನಾಳೆ ಕೂಡ ಹೋಗ್ತೀನಿ. ನಾಳೆ ಪ್ರಾಬ್ಲಿ ವ್ಲಾಗ್ ಮಾಡಲ್ಲ, ಬಟ್ ಸ್ಟಿಲ್ ನಾನು ಹೋಗಿ ತೊಗೊತೀನಲ್ಲ, ಪ್ರಾಬ್ಲಿ ನಾನು ಏನಾದರೂ ತೊಗೊಂಡ್ರೆ ಐ ಆ್ಯಡ್ ಇನ್ ದಿಸ್ ಕ್ಲಿಪ್ಪಿಂಗ್. ಓಕೆ, ಸೊ ಅಷ್ಟೇ ಗೈಸ್. ಇವತ್ತು ಒಂಥರ ಹೆವಿ ಲಾಂಗ್ ಡೇ ಅಫ್ಕೋರ್ಸ್. ಬೆಳಗ್ಗೆ ಇಂಟರ್ನ್ಶಿಪ್ಪು, ಅದಾದಮೇಲೆ ಕಡಲೆಕಾಯಿ ಪರ್ಸೆ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಲಾಸ್ಟ್ ನಂದು ಇದು ಕಾಲೇಜ್ ಇಯರ್ ಆಗಿರೋದ್ರಿಂದ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು. ನೆಕ್ಸ್ಟ್ ಇಯರ್ ನಾವು ಎಲ್ಲೆಲ್ಲಿರ್ತೀವೋ ವಿ ಡಸಂಟ್ ನೋ ರೈಟ್, ಬಿಕಾಸ್ ಈ ಟೈಮ್ಗೆ ಫ್ರೀ ಆಗಿರ್ತೀವೋ ವಿ ಡಸಂಟ್ ನೋ. ಸೊ ಅಲ್ವಾ? ಸೊ ನನಗೆ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಐ ಆಮ್ ಹ್ಯಾಪಿ. ಆ್ಯಂಡ್ ಜಾಸ್ತಿ ತೊಗೊಳಕ್ಕಾಗಿಲ್ಲ. ಓಕೆ ಗೈಸ್, ನಮ್ಮಿ ಕರೀತಿದ್ದಾರೆ. ಓಕೆ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.